ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಈ ಜಗತ್ತಿನಲ್ಲಿ ಇವತ್ತು ಸಹೋದರರು ಬಕ್ರೀದ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರಿಗೆ ದೇವರು ಒಳಿತನ್ನು ಉಂಟು ಮಾಡಲಿ. ಬಕ್ರೀದ್ ಇದನ್ನು ಈದ್ ಅಲ್ ಅದಾ ಎಂಬುದಾಗಿ ಕರೀತಾರೆ. ಈ ಹಬ್ಬದ ಮೂಲ ಮತ್ತು ಇತಿಹಾಸವನ್ನು ನಾವು ಅಧ್ಯಯನ ಮಾಡೋದಾದರೆ, ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥದಲ್ಲಿ ಕುರಾನ್ನಲ್ಲಿ ಇಬ್ರಾಹಿಂ ಮತ್ತು ಇಸ್ಮಾಯಿಲ್ ಅವರ ತ್ಯಾಗದ ಘಟನೆಯನ್ನು ವಿವರಿಸಲಾಗಿದೆ. ಆದರೆ ಇದು ಸತ್ಯವೇದಕ್ಕೆ ನಾವು ಬರುವುದಾದರೆ, ಬೈಬಲನ್ನು ನಾವು ಅಧ್ಯಯನ ಮಾಡೋದಾದರೆ, ಹಳೆಯ ಒಡಂಬಡಿಕೆಯಲ್ಲಿ ಆದಿಕಾಂಡ ಜೆನೆಸಿಸ್ ಚಾಪ್ಟರ್ 22 ಅಲ್ಲಿ ಈ ಕಥೆಯ ಉಲ್ಲೇಖವನ್ನು ನಾವು ನೋಡುತ್ತೇವೆ. 22ನೇ ಅಧ್ಯಾಯ 15, 16, 17 ನಾವು ಓದಿಕೊಳ್ಳುವುದಾದರೆ, ಯೆಹೋವನು ದೂತನು ಆಕಾಶದೊಳಗಿನಿಂದ 2ನೆಯ ಸಾರಿ ಅಬ್ರಹಾಮನನ್ನು ಕರೆದು ಅವನಿಗೆ, ಯೆಹೋವನು ನುಡಿದಿದ್ದನ್ನು ಕೇಳು. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವನು, ನಿನ್ನ ಸಂತತಿಯನ್ನು ಹೆಚ್ಚಿಸುವನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಇಲ್ಲಿ ವಿಶೇಷವಾಗಿ ನೋಡೋದಾದರೆ, ಅಬ್ರಹಾಮನು ತನ್ನ ಮಗನನ್ನು ಅರ್ಪಿಸಿದನಲ್ಲ, ಆ ಅರ್ಪಿಸುವಾಗ ದೇವರು ಅವನನ್ನು ತಡೆದು ಆಶೀರ್ವದಿಸ್ತಾನೆ. ದೇವರು ಅಬ್ರಹಾಮನನ್ನು ಪರಿಶೋಧಿಸ್ತಾನೆ. ಅಬ್ರಹಾಮನೇ ಎಂದಾಗ ಅವನು ಹೇಳ್ತಾನೆ, ಈಗೋ ಇದ್ದೇನೆ ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಬೆಟ್ಟದ ಮೇಲೆ ನೋಡಿ, ಮಗನಾದಂಥ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಏಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಬೆಳಿಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡೆ ಹಾಕಿ ಯಜ್ಞಕ್ಕೆ ಬೇಕಾದಂಥ ಕಟ್ಟಿಗೆಗಳನ್ನು ಒಡೆಸಿಕೊಂಡು ತನ್ನ ಸೇವಕರನ್ನು, 2 ಮಕ್ಕಳನ್ನು ಕರೆದುಕೊಂಡು, ತನ್ನ ಸೇವಕರಲ್ಲಿ 2 ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ಹೋಗಿ ದೇವರು ಹೇಳಿದ ಸ್ಥಳಕ್ಕೆ ಹೊರಡ್ತಾನೆ. ಅಲ್ಲಿ ಕಣ್ಣೆತ್ತಿ ನೋಡುವಾಗ ಒಂದು ದೂರದಲ್ಲಿ ಕಾಣಿಸ್ತದೆ ಕತ್ತೆ. ಇವುಗಳೆಲ್ಲ ಬಿಟ್ಟು ಮಗನು ಹೋಗಿ ದೇವರಾಧನೆ ಮಾಡಿ, ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ತನ್ನ ಕಟ್ಟಿಗಳನ್ನೆಲ್ಲ ಕೊಟ್ಟು ಇಸಾಕನ ಮೇಲೆ ಹೊರಿಸಿ ತನ್ನ ಕೈಯಲ್ಲಿ ಬೆಂಕಿಯನ್ನು, ಕತ್ತಿಯನ್ನು ತೆಗೆದುಕೊಂಡು ಹೋಗಿ ಹೋದಾಗ ಇಸಾಕನ ತಂದೆಯಾದಂಥ ಕೇಳ್ತಾನೆ, ಅಪ್ಪ. ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಹೇಳ್ತಾನೆ, ಏನು ಮಗನೇ ಎಂಬುದಾಗಿ ಹೇಳಿದಾಗ ಇಸಾಕನು, ಈಗೋ ಬೆಂಕಿಯೂ ಕಟ್ಟಿಗೆಯೂ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳ್ತಾನೆ. ಅಬ್ರಹಾಮನಿಗೊಂದು ವಿಶ್ವಾಸ ನೋಡಿ ಅಬ್ರಹಾಮನು ಹೇಳ್ತಾನೆ, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ದೇವರೇ ಒದಗಿಸುವನು. ಅದೇ ರೀತಿ ಮಗನನ್ನು ಕಟ್ಟಿ, ಯಜ್ಞವಿಧಿ ಕಟ್ಟಿ, ಇಸಾಕನ ಕೈಕಾಲುಗಳನ್ನು ಬಿಗಿದು ಕಟ್ಟಿಗೆಯ ಮೇಲೆ ಇಟ್ಟು ತನ್ನ ಮಗನನ್ನು ವಧಿಸುವುದಕ್ಕೆ ಕೈ ಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳೋದಕ್ಕೆ ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ ಎಂದು ಕರೆದನು. ಆಗ ಅಬ್ರಹಾಮನಿಗೋ ಇದ್ದೇನೆ ಅಂತಾನೆ. ನೀನು ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೇನೂ ಮಾಡಬೇಡ, ನೀನು ನಿನ್ನ ಒಬ್ಬನ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗಿಲ್ಲ ಎಂಬುದಾಗಿ ಹೇಳಿ, ಕಣ್ಣೆತ್ತಿ ನೋಡು, ನಿನಗೊಂದು ಟಗರು ಪೊದೆಯಲ್ಲಿ ಸಿಕ್ಕಿಕೊಂಡಿದೆ, ಅದನ್ನು ಹಿಡಿದು ನೀನು ಮಗನ ಬದಲಿಗೆ ಹೋಮವನ್ನು ಮಾಡು. ಇದೇ ಈ ಹಿನ್ನೆಲೆಯೇ ಇದು ಈದ್ ಅಲ್ ಅದಾ ಅಂತ ಏನು ಕರೀತಾರೆ, ಬಕ್ರೀದ್ ಹಬ್ಬ ಏನು ಮಾಡ್ತಾರೆ, ಇದೇ ಅದರ ಹಿನ್ನೆಲೆ. ಅಂದರೆ ದೇವರು ನಮ್ಮನ್ನು ವಿಶ್ವಾಸದಿಂದ ನಡೆಸ್ತಾರೆ. ಪ್ರಾರ್ಥಿಸಿಕೊಳ್ಳೋಣ.
ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಅಪ್ಪ ನೀನು ಅದ್ಭುತ ಮಾಡುವವನು ಸ್ವಾಮಿ. ಯಾರ್ಯಾರು ದೇವರೇ ಅಪ್ಪ, ಯಾರ್ಯಾರು ಈ ವಾಕ್ಯಗಳನ್ನು ನೋಡ್ತಾ ಇದ್ದಾರೋ ಅವರ ಹೃದಯಗಳು ಗಾಯವಾಗಿದೆ ಸ್ವಾಮಿ, ಅವರ ಹೃದಯಗಳು ನೋವಾಗಿದೆ ಸ್ವಾಮಿ. ಅನೇಕ ಪ್ರಾರ್ಥನೆಗಳು ಕೇಳಲ್ಪಟ್ಟಿಲ್ಲ ದೇವರೇ. ಈ ಮುಂಜಾನೆಯ ಸಮಯದಲ್ಲಿ ಮನಭಾರದಿಂದ ಪ್ರಾರ್ಥಿಸ್ತೇನಪ್ಪ. ಅವರ ಪ್ರಾರ್ಥನೆಗಳಿಗೆ ಜಯ ಕೊಡು, ಜಯ ಕೊಡು, ಜಯ ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ.